ಸಂಕಷ್ಟಗಳಂದರೆ ಫಸ್ಟಿಗೆ ನಾನು ಈ ಫಾರ್ಮಿಂಗ್ ಮಾಡೋಕ್ಕೆ ಹೋದ ತಕ್ಷಣ ನಮ್ಮ ಮನೇಲೂ ಕೂಡ ಹೇಳಿದರು ಬೇಡ, ಅಗ್ರಿಕಲ್ಚರೆಲ್ಲ ಕಷ್ಟ, ಅಲ್ಲಿಗೆ ಓಡಾಡೋಕ್ಕಾಗಲ್ಲ, ಟೈಮ್ ಇಲ್ಲ. ಬಟ್ ನಾನು ಇಲ್ಲ, ಮಾಡಲೇಬೇಕು. ನಾನು ಬೇರೆ ಬೇರೆ ಕಡೆಯಿಂದನೂ ಪರ್ಚೇಸ್ ಮಾಡ್ತಾಯಿದ್ದೆ, ಆರ್ಗ್ಯಾನಿಕ್ ಪ್ರಾಡಕ್ಟ್ಸು, ಆರ್ಗ್ಯಾನಿಕ್ ಸೆಲ್ಲರ್ಸ್, ವೆಂಡರ್ಸ್ ಹತ್ರ ನಾನು ಪರ್ಚೇಸ್ ಮಾಡ್ತಾಯಿದ್ದೆ. ಬಟ್ ನನಗೆ ಪ್ರೈಸಿಂಗು ಎಲ್ಲದರ ರೀತಿನ ನಾನು ಬಿಸ್ನೆಸ್ಸಾಗಿ ನೋಡಿದಾಗ ನನ್ನ ಎಂಡ್ ಕಸ್ಟಮರಿಗೆ ನನಗೆ ಒಳ್ಳೆ ಪ್ರೈಸಿಗೆ ಕೊಡಬೇಕು. ನಾನು ಮಸಾಲೆ ದೋಸೆನ ಬೇರೆಯವ್ರಿಗಿಂತ 10% ಎಕ್ಸ್ಟ್ರಾ ಇದ್ದರೂ ಜನ ತಿನ್ಬೋದು. ನಾನು 100% ಇಟ್ಟರೆ ಯಾರೂ ಬರೋದಿಲ್ಲ. ಈ ಕಡೆ ನಾನು ಬಿಸ್ನೆಸ್ ಉಳಿಸ್ಕೋಬೇಕು, ಜೊತೆಗೆ ಅದಕ್ಕೋಸ್ಕರ ನಾನೇನೋ ಮಾಡಲೇಬೇಕು. ಅದರಿಂದ ನಾನು ಶುರು ಮಾಡಿದೆ. ಸ್ಟಾರ್ಟಿಂಗ್ ನಾನು ಮಾಡಿದಾಗ, ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದಾಗ ಫಸ್ಟಿಗೆ ಒಂದು 2-3 ತಿಂಗಳು ನಾನು ಯಾವುದೇ ಬೆಳೆ ಹಾಕಿದರೂ ಕೂಡ ಅದು ಇವತ್ತು ರಾತ್ರಿ ಹಾಕಿರ್ತೀನಿ, ನಾಳೆ ಬೆಳಿಗ್ಗೆ ರೂಟ್ಸಲ್ಲೇ ತಿಂದೋಗಿರ್ತಾಯಿತ್ತು. ಏನಕ್ಕೆ ಅಂದರೆ ಸಾಯಿಲ್ ಕ್ರಿಯೇಷನ್ ಮಾಡ್ಕೊಂಡಿರಲಿಲ್ಲ. ನನ್ನ ತಲೆಯಲ್ಲಿ ಏನೋ ಇತ್ತು, ಅದು ಮಾಡೋಕ್ಕೆ ಹೋದಾಗ ಆಗಿರಲಿಲ್ಲ. ಕೊನೆಗೆ ಯೋಚನೆ ಮಾಡಿದಾಗ ಹೀಗೆ ಒಂದಷ್ಟು ಜನ ಕನೆಕ್ಟ್ ಆಗಿದ್ದರು. ಎಲ್ಲರ ಹತ್ರ ಮಾತಾಡ್ತಾ ಆವಾಗ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಒಂದು 3 ಮಂತ್ಸ್ ಆದಮೇಲೆ ಅಗೈನ್ ಮಣ್ಣನ್ನು 2 ಅಡಿ ಫುಲ್ಲು ರೊಟೇಟ್ ಮಾಡಿ ಅದಕ್ಕೆ ಕಂಪ್ಲೀಟ್ ಜೀವಾಮೃತ ಎಲ್ಲದು ಸಿಕ್ಕಾಬಿಟ್ಟೆ ಎಲ್ಲ ಹಾಕಿ, ಆಮೇಲೆ ಏನು ಹಾಕಿದ್ವಿ ಅದ್ರ ಮೇಲೆ ಇವತ್ತಿನ ತನಕ 5 ವರ್ಷ ಆಯಿತು. ಟಚ್ವುಡ್ ನಾವು ಏನೂ ತಿರುಗಿ ನೋಡಿಲ್ಲ. ಏನೇ ಸುರಿದ್ರು ಹಿಂಗೆ 100 ಗ್ರಾಮ್ ಹಾಕಿದರೆ 10 kg ಬರುತ್ತೆ. ಆ ಲೆವೆಲಿಗೆ ಈಗ